ಮಾಯಿ ಕೈಯಾಗ ಈ ಜೀವ ಸಿಕ್ಕು ನಿರ್ಜೀವಾಗಿ ಹೋದ. ಇತ್ತಿತ್ಲಾಗಿ ಏನೇನು ಉಳಿಲಿಲ್ಲ ಗಂಧ. ಇತ್ತಿತ್ಲಾಂಕರಿ ಈ ಬಟ್ಟೆ ಹೊಕ್ಕೊಂಬರೋದು ಒಂದು ಉದ್ಯೋಗ ಆಗ್ಯಾನ ನನಗೆ. ಏನಂತ ಮಾಡಲಿ, ಯಾರು ಮುಂದೆ ಹೇಳಿ? ಸುಂಕದವ್ರ ಮುಂದೆ ಸುಖ ದುಃಖ ಹೇಳಿದ್ರೆ ಕೇಳ್ತಾರೇನು? ಯಾರು ಕೇಳ್ತಾರ ಅವ್ರ ಮುಂದೆ ಹೇಳಬೇಕು. ಆದ್ರೆ ನನ್ನ ಬಾಳನ್ನು ಉದ್ಧಾರ ಮಾಡೋ ಗುಣ ಕರುಣೆ ಆ ಗುರುವಿನ ಕೈಯಾಗ ಎಂದು ಬರುತ್ತೋ ಏನು? ಏನಪ್ಪ ಈ ಜೀವ ನಿರ್ಜೀವಾದ ಬುದ್ಧಿ. ತಿಳಿದುಕೊಂಡಿರುವಿಯಪ್ಪ. ನೀನು ಹಾಗೆ ತಿಳಿದುಕೊಂಡೆ ನಿನ್ನ ತನವನ್ನು ನೀನು ಕಳೆದುಕೊಂಡೆ. ಹೌದ್ರಿ ಬುದ್ಧಿ. ಬೆಂಕಿದ್ದಂಗಿದ್ದವ ಬೂದ್ಯಾದ್ನಿರಿ ಬುದ್ಧಿ. ಈಗಲೂ ನೀನು ಬೆಂಕಿಯಾಗಿ ಇರುವೆ, ಆದರೆ ಆ ಬೆಂಕಿಯ ಮೇಲೆ ಅಜ್ಞಾನದ ಬೂದಿ ಮುಚ್ಚಿದೆ ಅಷ್ಟೇ. ಅಂದ್ರ ಇನ್ನೂ ಬೆಂಕಿ ಯಾರಿಲ್ಲ ಅನ್ರಿ. ಈ ಆಗು ಹೋಗುಗಳು ನನಗಿಲ್ಲ. ನೀನು ಸದಾ ಚೈತನ್ಯ. ಎತ್ತರ ಆಗ್ಯದ, ಎತ್ತರ ಆದ್ರ ಪೂರಾ ಎತ್ತರ ಆಗಿಲ್ಲ ನನ್ನಪ್ಪ. ಯಾಕಂದ್ರ ಮಾಯಿ ಬಲಿ ಹರಿದೇನೋ ಅನ್ನೋ ನಂಬಿಕೆನೂ ನನ್ನಲ್ಲಿಲ್ಲ ಅಪ್ಪ. ಸಂಸಾರ ಸಾಗರವನ್ನು ಈಸುವುದು ಬಹಳ ದುಸ್ತರ. ಸದ್ಗುರುವಿನ ವರದ ಸಿಂಗಡಿ ನಿನ್ನ ಬೆನ್ನಿಗಿದೆ, ದಾಟುವಿಯಾ ಜೀವ? ಬುದ್ಧಿ, ಈ ಸಂಸಾರ ಸಾಗರದಾಗ ಈಸಿ ಈಸಿ ಕೈ ಸೋತ್ ಹೋಗ್ಯಾವ ಬುದ್ಧಿ. ಇದರಿಂದ ನನ್ನ ಕಡೆಗಾಣಿಸಿ ನನ್ನ ಉದ್ಧಾರ ಮಾಡುತ್ತಂದೆ. ಸಂಸಾರಕ್ಕೆ ಹೆದರಿ ನಿರ್ಲಿಪ್ತನಾಗುವುದು ಹೇಡಿತನ. ಅದನ್ನು ಗೆದ್ದು ಆಳುವುದೇ ಧೀರನ ಕೆಲಸ. ನಾನು ಏನು ಗೆಲ್ತಾರ್ರಿ ಬುದ್ಧಿ? ಜೆಲ್ಲು ಹೆಣ್ಣು ಅಂದ್ರ ಮಾಯೆ. ಅದನ್ನು ಗೆದ್ದು ಆಡಿದವ ಯಾವ ನನ್ನಪ್ಪ ಇದ್ದಾನ್ರಿ ಬುದ್ಧಿ ಜಗದಾಗ? ಮಗು ಜೀವ, ಪ್ರಕೃತಿಯನ್ನು ಗೆದ್ದು ಆಳುವುದೇ ಪುರುಷನ ಧರ್ಮ, ಪ್ರಪಂಚದ ಮರ್ಮ. ವಿಶ್ವಕ್ಕೆ ಪ್ರಥಮವಾಗಿ ಈ ಪಾಠ ಹಾಕಿಕೊಟ್ಟವನೇ ಆ ಪರಶಿವನು. ಒಂದು ಮತ್ತ ಕಾಮನನ್ನು ಸುಟ್ಟು ಗೌರಿಯ ಕೈ ಹಿಡಿದ, ಘೋರ ತಪಕ್ಕೆ ತರ್ಪಣ ಕೊಟ್ಟ. ಪ್ರಕೃತಿ ಮೂಲ ಸ್ವರೂಪಿಣಿಯಾದ ಸ್ತ್ರೀತನಕ್ಕೆ ಅಸ್ತಿತ್ವವೆಂಬುದೇ ಇಲ್ಲ. ಅದು ಎಂದಿದ್ದರೂ ಪೌರುಷದ ಪ್ರಭಾವದಲ್ಲಿ ಬೆಳಗುವಂತಹದ್ದು. ಆ ತತ್ವವನ್ನು ತಿಳಿದವನೇ ಇಡೀ ಪ್ರಪಂಚದಲ್ಲಿ ಪಾರಮಾರ್ಥಕ ಜೀವನ ಸಾಗಿಸುತ್ತಾನೆ ಜೀವ. ಬುದ್ಧಿ, ನೀವು ನನ್ನ ಸಿಟ್ಟಾಗಿ ಬೈದರೂ ಚಿಂತಿಲ್ಲ. ಹೆಣ್ಣನ್ನು ಅಷ್ಟು ಸಣ್ಣವಳು ಅಂತೀರ ಬುದ್ಧಿ ನೀವು? ಛೇ 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 ಛೇ, ಪ್ರಕೃತಿ ಮೂಲ ಸ್ವರೂಪಿಣಿಯಾದ ಹೆಣ್ಣನ್ನು ನಾನು ಸಣ್ಣದೆಂದೇ ಕರೆದೇನೆ ಜೀವ. ನನ್ನ ಮಾತು ನಿನಗೆ ಸರಿಯಾಗಿ ಅರ್ಥವಾಗಿಲ್ಲ. ಸೃಷ್ಟಿಯ ಸಕಾಲಕ್ಕೆ ಕಾರಣಲಾದವಳೇ ಹೆಣ್ಣು. ಹೆಣ್ಣು ಪ್ರಕೃತಿ ಚೇತನದ ಕಣ್ಣು. ಇಂತಹ ಹೆಣ್ಣಿನ ಕಾಯವನ್ನು ಕೇವಲ ಕಾಮವಾಸನೆಯಿಂದ ನೋಡಬಯಸುವ ಪುರುಷನಿಗೆ ಪ್ರಕೃತಿ ಮುನಿಸಿಕೊಳ್ಳುತ್ತದೆ. ಆಗ ನಾರಿತನ ಹೋಗಿ ಮಾರಿತನ ಆವರಿಸುತ್ತದೆ. ಪ್ರತ್ಯಕ್ಷ ಚಂಡಿಯ ಸ್ವರೂಪಳಾದ ಹೆಣ್ಣು ಸೇಡಿನ ದಾಹದಿಂದಾಗಿ ಆ ಗಂಡಿನ ತಲೆಯನ್ನಿಡದೇ ಎಳೆದಾಡುತ್ತದೆ ಜೀವ. ಆಗ ಸುಖಮಯವಾಗಿರಬೇಕಾದ ಸಂಸಾರ ವಿಷಮವಾಗಿ ಮಾರ್ಪಡುತ್ತದೆ. ಇಂಥ ದಾಂಪತ್ಯದ ಜೀವನ ಶನಿ ಸಂತಾನವಾಗುತ್ತದೆ ಜೀವ. ಬುದ್ಧಿ, ಅಂದ್ರೆ ನನಗೆ ಸಂಸಾರದಿಂದ ಬಿಡುಗಡೆ ಕಾರಣ ದಂಪತಿಗಳು ಮನೋನಿಗ್ರಹಿಗಳಾಗಿ ತ್ಯಾಗ ತಪಸ್ಸುಗಳಿಂದ ದೈವವನ್ನು ಒಲಿಸಿಕೊಂಡು ಉತ್ತಮ ಸಂತಾನವನ್ನು ಪಡೆದು ಜಗತ್ತಿಗೆ ದಾರಿ ಎರೆಯಬೇಕು. ಇದೇ ನಿಜವಾದ ದಾಂಪತ್ಯ ಧರ್ಮ. ಇದೇ ನಿಜವಾದ ದಾಂಪತ್ಯ ಧರ್ಮ. ಹಾಗಾದ್ರೆ ಇಲ್ಲ ಜೀವ, ನಿನಗೆ ಸದ್ಗತಿ ಇರುವುದೇ ಸಂಸಾರದಲ್ಲಿ. ಹೋಗು, ಪುಣ್ಯವಾಹಿನಿ ಮಲಪ್ರಭೆಯಲ್ಲಿ ನಿನ್ನ ತಲೆಯ ಮೇಲೊತ್ತುಕೊಂಡ ಆ ಕರ್ಮದ ಮೂಟೆಯನ್ನು ತೊಳೆದುಕೊಂಡು ಪವಿತ್ರನಾಗು. ಶ್ರೀ ಗುರು ಮಹಾಂತೇಶನ ದಯದಿಂದ
ನಿನ್ನಲ್ಲಿ ನಿಗ್ರಹ ಶಕ್ತಿ ಜಾಗೃತಗೊಂಡು ನೀನು ಸಂಸಾರದಲ್ಲಿದ್ದೇ ನಿನ್ನ ಜೀವನ ಸುಖವಾಗುವುದು. ಶ್ರೀ ಗುರು ಮಹಾಂತೇಶ. ಶ್ರೀ ಗುರು ಶ್ರೀ ಇಷ್ಟೋ ತನಕ ಏನೇನು ಹೇಳಿದ್ರು ಸ್ವಾಮಿಗಳು ಅಷ್ಟು ಮರ್ತಿದ್ದೆ. ಯಾಕೆ ಮೈ ಎತ್ಕೋತ ಬಂದಿಲ್ಲ? ನಿಮ್ಮಪ್ಪ ಸತ್ ನಾನು ಇಲ್ಲ ಮಾರಯ್ಯ, ರಕ್ಕಸಿಗ ದೊರೆಗಳು ನಮ್ಮಪ್ಪ ಸರಂತ ಏನ್ರ ತಿಳಿತೇನೆ ನಿಮಗ? ಅವ್ರಪ್ಪನ್ನ ರಕ್ಕಸಿಗೆ ಅರಮನೆ ಬೊಟ್ರು ಹಿಡ್ಕೊಂಡು ಹೋದ್ರು ಅಂತ ಈ ಸುರದಾಗ ಹೇಳ್ತಾಳಕ್ಕೆ. ತಿಳಿತಾ? ಸೋಲ ಆತು ಬಿಡು, ಸಂಚಿತ ಕರ್ಮ ಕಳೀತು. ಮಾಯೇ, ಇನ್ನರ ನೀನು ನನಗೆ ಸೋತ್ ನನ್ನ ಜೊತೆ ಬಾಳೆ ಮಾಡ್ತೀವೋ ಇಲ್ಲ ನಿಮ್ಮ ಅಪ್ಪಿದ್ದ ಸ್ಥಳಕ್ಕೆ ನೀನು ಹೋಗ್ತೀವೋ? ಇಲ್ಲ ಮಾರಯ್ಯ, ಇನ್ನು ಮುಂದೆ ಹೇಳ್ದಂಗೆ ಕೇಳ್ತೀನಿ. ಹೌದಾ? ಹೋಗ್ರಿ ಕೃಷ್ಣ, ಗೆದ್ದವ್ಯಾರ ಬಾ ನಡಿ. ಏನಪ್ಪ ಲಿಂಗಣ್ಣ, ಬುದ್ಧಿ ಇನ್ನು ಪ್ರಾಪಂಚಿಕ ವಾಸನೆ ಉಳಿದಿದೆಯೇ ನಿನಗೆ? ಅಮೃತನುಂಡವನು ಬುದ್ಧಿ, ಅಮೃತವನ್ನುಂಡ ಬಳಿಕ ಹುಳಿ ಮಜ್ಜಿಗೆಗೆ ಆಸೆ ಪಡಲೆ. ಗುರುದೇವ, ನಿನ್ನ ಪಾದ ಬಳಿಯ ಕಸವಾಗಿ ಕರುಣಿಯ ಶಿಶುವಾಗಿರ ಬಯಸುವೆ. ಲಿಂಗಣ್ಣ, ಬುದ್ಧಿ, ಪ್ರಾಪಂಚಿಕ ವಾಸಿ ಇದ್ದರೆ ಹೇಳು, ನಾನು ನಿನಗೆ ಕಳಿಸಿಕೊಡುತ್ತೇನೆ. ಇಲ್ಲ ಬುದ್ಧಿ, ಆಗಲಪ್ಪ, ಎಲ್ಲ ಶಿವನಿಚ್ಛೆ. ನೋಡು, ಸಂಸಾರ ತೆರೆದು ಸನ್ಯಾಸಿಯಾಗುವ ಪೂರ್ವದಲ್ಲಿ ಅಗ್ನಿ ಪರೀಕ್ಷೆಗೆ ಗುರಿಯಾಗಬೇಕು. ಸಿದ್ಧನಿರುವೆಯಾ? ಗುರುಗಳೇ, ನನ್ನ ತನುಮನಗಳೆರಡು ತಮ್ಮ ಆದಿನ ಗುರುವೇ. ಸಂಸಾರರಹಿತನಾಗಿ ಸನ್ಯಾಸಿಯಾಗುವ ಪೂರ್ವದಲ್ಲಿ ನಿನ್ನ ಪತ್ನಿಯಿಂದಲೇ ಭಿಕ್ಷೆಯನ್ನು ಪ್ರಥಮವಾಗಿ ಸ್ವೀಕರಿಸಬೇಕು. ಆ ಸಮಯದಲ್ಲೇನಾದರೂ ನಿನ್ನ ಮನಸ್ಸು ಚಂಚಲಗೊಂಡರೆ ಜನ್ಮ ಜನ್ಮಾಂತರದ ಪಾಪ ನಿನಗೆ ಅಂಟಿಕೊಳ್ಳುತ್ತದೆ. ಎಚ್ಚರಿಕೆ. ಸಿದ್ಧನಿರುವೆಯಾ? ಬುದ್ಧಿ, ನಿಮ್ಮ ಸಿದ್ಧ ಹಸ್ತ ನನ್ನ ಮಸ್ತಕದ ಮೇಲಿರುವಾಗ ನನಗೆಲ್ಲವೂ ಸಾಧ್ಯ. ಹಾಗಾದರೆ ತೆಗೆದುಕೋ ಮಗು. ಶ್ರೀ ಗುರು ಮಹಾಂತ ದೇವ. ಶ್ರೀ ಗುರು ಮಹಾಂತ ದೇವ. ಮಗು, ಕುರುಮಾಂತರ ದಯದಿಂದ ನೀನು ಈ ರಾಜ್ಯಕ್ಕೆ ದೊರೆಯಾದಿಯಪ್ಪ. ಇನ್ನು ಮೇಲೆ ಈ ನಿನ್ನ ತಾಯಿಗೆ ಕೀರ್ತಿ ತರುವ ಮಗನಾಗಿ ಬಾಳಬೇಕೋ ಕಂದ. ನಿಮ್ಮ ಆಶೀರ್ವಾದವಿದ್ದರೆ ಯಾಕಾಗಬಾರದಮ್ಮ? ಭವತಿ ಭಿಕ್ಷಾಂದೇಹಿ. ಸ್ವಾಮಿ, ಕೊನೆಗೂ ನೀವು ಸನ್ಯಾಸಿ ಹಾಕೇ ಬಿಟ್ರ ಸ್ವಾಮಿ? ನೀವಿರುವುದೆಲ್ಲಿ? ನೀವು ಉಳಿದುಕೊಳ್ಳೋ ತಾಣವೇನು? ಹಸಿವಾದೊಡೆ ಭಿಕ್ಷಾನಗಳುಂಟು, ಹಸಿವಾದೊಡೆ ಭಿಕ್ಷಾನಗಳುಂಟು, ಕೃಷಯಾದೊಡೆ ಕೆರೆ ಬಾವಿಗಳುಂಟು, ಹಸಿವಾದೊಡೆ ಭಿಕ್ಷಾನಗಳುಂಟು.
ಮಗು, ನಿನ್ನ ತಂದೆಯನ್ನ ಕೇಳಪ್ಪ. ಅವರ ಪಾದವನ್ನು ಮುಟ್ಟಿ ನಾನು ನಮಸ್ಕಾರ ಮಾಡಬಹುದೇನೋ ಅಂತ. ತಾಯಿ, ಮುಟ್ಟಿದಿರ ತಪ್ಪಲ್ಲ, ಮುಟ್ಟದಿರುವುದೇ ಲೇಸು. ಯಾಕೆ ಸ್ವಾಮಿ ನನ್ನ ಮೇಲೆ ಇಷ್ಟೊಂದು ನಿರ್ದಯರಾದರೆ ನೀವು? ತಾಯಿ, ಪ್ರಾಪಂಚಿಕ ವಾಸನೆ ಬಹಳ ಭಯಂಕರವಾದುದು. ಆದುದರಿಂದ ದೂರವೀಸಲು ಬಯಸಿದ್ದೇನೆ. ಆದಷ್ಟು ಬೇಗನೆ ಭಿಕ್ಷೆ ನೀಡಿದರೆ. ಶ್ರೀ ಅಪ್ಪ, ಛೇ ಮಾಯೆ. ಯೋಗಿ ಯೋಗಿ ಗಾಳಿಯ ಪಟದಂತೆ ನಾನಯ್ಯ, ಆಡಿಸೋ ಸೂತ್ರಧಾರಿ ನೀನಯ್ಯ. ಒಳಗಿನ ಕಣ್ಣನು ತೆರೆಸಿದೆಯೋ, ಈಕೆಯ ಮರ್ಮವ ತಿಳಿಸಿದೆಯೋ. ಒಳಗಿನ ಕಣ್ಣನು ತೆರೆಸಿದೆಯೋ, ಈಕೆಯ ಮರ್ಮವ ತಿಳಿಸಿದೆಯೋ. ನಾನು ಎಂಬ ಭಾವ ನಾಶವಾಯಿತು, ನೀನೆ ಎಂಬ ನೀತಿ ನಿಜವಾಯಿತು. ನಾನು ಎಂಬ ಭಾವ ನಾಶವಾಯಿತು, ನೀನೆ ಎಂಬ ನೀತಿ ನಿಜವಾಯಿತು. ಏ ಯೋಗಿ ಹೇ ಶಿವಯೋಗಿ, ಹೇಳಿದ ನೀತಿಯ ಹೇಳದೆ ಹೋದೆ, ಹೇಳಿ ನಡೆಯದೆ ಅಭಿಮನಿಯಾದೆ. ಎಲ್ಲವೂ ನಾನು ನನ್ನದು ಎಂದು ನಂಬಿದನಯ್ಯ ಶಾಶ್ವತವೆಂದು. ಎಲ್ಲ ಸುಳ್ಳು, ಎಲ್ಲವೂ ತಳ್ಳು ತಿಳಿದೆನು ಇಂದು ನಾನು ನೀನು ಸತ್ಯ. ಒಳಗಿನ ಕಣ್ಣನು ತೆರೆಸಿದೆಯೋ, ಗೀತೆಯ ಮರ್ಮವ ಅರಿಸಿದೆಯೋ. ಒಳಗಿನ ಕಣ್ಣನು ತೆರೆಸಿದೆಯೋ, ಗೀತೆಯ ಮರ್ಮವ ತಿಳಿಸಿದೆಯೋ. ನಾನೇ ಎಂಬ ಭಾವ ನಾಶವಾಯಿತು, ನೀನೇ ಎಂಬ ನೀತಿ ನಿಜವಾಯಿತು. ನಾನೇ ಎಂಬ ಭಾವ ನಾಶವಾಯಿತು, ನೀನೇ ಎಂಬ ನೀತಿ ನಿಜವಾಯಿತು. ಹೇ ಯೋಗಿ ಹೇ ಶಿವಯೋಗಿ, ಹೆಂಡತಿ ಮಕ್ಕಳು ಬಂಧು ಬಳಗ, ರಾಗಭೋಗಗಳ ವೈಭೋಗ.
ಜನರು ಬಂದು ಬಾಯಂದಾಗ ಎಲ್ಲವೂ ಶೂನ್ಯ ಚಿತೆಯರುವಾಗ ಎಲ್ಲ ಶೂನ್ಯ ಎಲ್ಲವೂ ಶೂನ್ಯ ಉಳಿಯುವುದೊಂದೇ ದಾನ ಧರ್ಮ ತಂದ ಪುಣ್ಯ ಒಳಗಿನ ಕಣ್ಣನು ತೆರೆಸಿದೆಯೋ ಗೀತೆಯ ಮರ್ಮವ ತಿಳಿಸಿದೆಯೋ ಒಳಗಿನ ಕಣ್ಣನು ತೆರೆಸಿದೆಯೋ ಗೀತೆಯ ಮರ್ಮವ ತಿಳಿಸಿದೆಯೋ ನಾನು ಎಂಬ ಭಾವ ನಾಶವಾಯಿತು ನೀನೆ ಎಂಬ ನೀತಿ ನಿಜವಾಯಿತು ನಾನೇ ಎಂಬ ಭಾವ ನಾಶವಾಯಿತು ನೀನೆ ಎಂಬ ನೀತಿ ನಿಜವಾಯಿತು ಯೋಗಿ ಹೇ ಶಿವಯೋಗಿ. ಕಲಾಭಿಮಾನಿಗಳಲ್ಲಿ ನಮ್ರ ವಿನಂತಿ, ಕೊನೆಯ ಒಂದು ಸನ್ನಿವೇಶ ಲಿಂಗರಾಜ ದೇಸಾಯಿ ಅವರಿಗೆ ಗುರುಮಾಂತ ಸ್ವಾಮಿಗಳು ಏನಿದೆ ಮಾಡ್ತಾರೆ ಅಂತೇಳಿ ಅವರೆಲ್ಲ ಕ್ಷೇತ್ರವನ್ನು ತೋರಿಸ್ತಾರೆ. ಮೊದಲು ಇನ್ನೂ ಒಂದು ವಿಡಿಯೋದ ಪ್ರಕಾರ ತೋರಿಸ್ತೀವಿ, ದಯವಿಟ್ಟು ಎಲ್ಲರೂ ಕೂತ್ಕೋಬೇಕು. ಕೂತ್ಕೊಂಡು ಇದು ನಾವು ದೃಶ್ಯ ಮಾಧ್ಯಮದಲ್ಲಿ ರಂಗಭೂಮಿಯಲ್ಲೇ ದೃಶ್ಯ ಮಾಧ್ಯಮವನ್ನು ಅಳವಡಿಸಿ ಹೊಸದಾಗಿ ನೋಡ್ತೀವಿ. ಇವತ್ತು ನಮಗೆ ಸಾಕಷ್ಟು ತೊಂದರೆಗಳಾದವು, ಕೆಲವೊಂದು ಸನ್ನಿವೇಶವನ್ನು ಭಾಳ ಜಲ್ದಿ ತೊಗೊಳೋದಾಗಲಿಲ್ಲ. ಇದಕ್ಕಾಗಿ ನಿಮ್ಮೆಲ್ಲರಿಗೂ ಕ್ಷಮೆ ಕೇಳ್ತೀವಿ. ನಾವು ಹೊಸದಾಗಿ ಮಾಡಿದಂಥ ಪ್ರಯೋಗಗಳು ನಿಮ್ಗೆ ಒಪ್ಪಿಗೆ ಆಗಿದ್ರೆ ಚಪ್ಪಾಳೆಯೊಂದಿಗೆ ಲಾಸ್ಟ್ ಒಂದೇ ಒಂದು ಸನ್ನಿವೇಶ, ಗುರುಮಾಂತ ಸ್ವಾಮಿಗಳು ಹಾಗೂ ಲಿಂಗರಾಜ ದೇಸಾಯಿಯವರ ಪುಣ್ಯಕ್ಷೇತ್ರಗಳ ದರ್ಶನ ಮಾಡೋದನ್ನು ತೋರಿಸೋದೊಂದಿಗೆ ನಾಟಕ ಮುಕ್ತಾಯಗೊಳ್ತದೆ. ತಮ್ಮೆಲ್ಲರ ಸಹಕಾರಕ್ಕಾಗಿ ನಿಸರ್ಗ ರಂಗವೇದಿಕೆಯಿಂದ ತಮ್ಮೆಲ್ಲರಿಗೂ ಆಭಾರ. ದಯವಿಟ್ಟು ಎಲ್ಲರೂ ಕೆಳಗೆ ಕೊಡ್ರಿ. ಪ್ರಾಚೀನ ಕರ್ಮ ಬಂಧನಕ್ಕೊಳಗಾಗಿ ಪತನಾಭಿಮುಖಿಯಾದ ಲಿಂಗರಾಜನ ಜೀವನ ಸರ್ವ ಮಂಗಳೆಯ ತ್ಯಾಗ ತಪಸ್ಸುಗಳಿಂದ ಸದ್ಗುರುವಿನ ಕೃಪೆಯಿಂದ ಅವನ ಭವಬಂಧನವೆಲ್ಲ ಹರಿದು ಪಾರಾಯಿತು. ಆಹಾ ಸರ್ವ ಮಂಗಳೆ, ನಿನ್ನ ಪತಿಯ ಅನಂತ ಕಷ್ಟಗಳಲ್ಲಿ ನೆರಳಿನಂತೆ ಸಲುವಿ ಆತನ ಕಲ್ಯಾಣಕ್ಕಾಗಿ ಪರಿತಪಿಸಿದ ನೀನೇ ಧನ್ಯಳು. ಆ ದಿವ್ಯ ಚೇತನವನ್ನು ಪಡೆಯಲು ಅದೆಷ್ಟು ಜನ್ಮಗಳ ಪುಣ್ಯ ಸಂಪಾದಿಸಿದ್ದೀಯೇ ನನ್ನ ತಾಯಿ. ಗುರುಗಳೇ, ನೀನೇ ಧನ್ಯ ನನ್ನಪ್ಪ. ನಿಮ್ಮ ಆಜ್ಞೆಯನ್ನು ಪಾಲಿಸಿ ಬಂದಿರುವೆ ತಂದೆ. ಬಾ ಕಂದ, ಗುರು ಕರುಣೆಯಿಂದ ನಿನ್ನ ಭವ ಬಂಧನವೆಲ್ಲ ಹರಿಯಿತು. ನಿನ್ನ ಸಕಲ ಕರ್ಮಗಳು ಈ ಅಗ್ನಿ ಚಕ್ರದಲ್ಲಿ ಸುಟ್ಟು ಭಸ್ಮವಾದವು. ಪಾಮಗು, ನಿನಗೆ ದಿವ್ಯ ದರ್ಶನವನ್ನು ಮಾಡಿಸಿ ನಮ್ಮ ಕರ್ತವ್ಯವನ್ನು ಪಾಲಿಸುತ್ತೇವೆ. ಆಗಲಿ ಬುದ್ಧಿ. ಲಿಂಗಣ್ಣ, ಬುದ್ಧಿ, ಈ ಸ್ಥಳ ಯಾವುದೊಂದು ನಿನಗೆ ಗೊತ್ತೇ? ಬುದ್ಧಿ ಬಲ್ಲೆ. ಪಶ್ಚಿಮ ವಾಹಿನಿಗೆ ಹೊಂದಿಕೊಂಡು ನಿಂತಿರುವ ಈ ಪುಣ್ಯಕ್ಷೇತ್ರ ಐಹೊಳ್ಳಿಯ ರಾಮಲಿಂಗ ದೇವಸ್ಥಾನವಲ್ಲವೇ? ಪಶ್ಚಿಮಾಭಿಮುಖಿಯಾಗಿ ಹರಿಯುವ ಪುಣ್ಯವಾಹಿನಿ ಮಲಪ್ರಭೆಯ ಸಲಿಲದಲ್ಲಿ ಶುಚಿರ್ಭೂತನಾಗಿ ಬಂದ ನಿನಗೆ ದಿವ್ಯ ದೃಷ್ಟಿಯನ್ನು ದಯಪಾಲಿಸುವ ಮೊದಲು ನಿನಗೆ ಈ ಪುಣ್ಯ ತಾಣಗಳ ಪರಿಚಯವನ್ನು ಮಾಡಿಸಿಕೊಡುತ್ತೇನೆ. ಆಗಲಿ ಬುದ್ಧಿ. ಬಾ ಕಂದ, ಮಗನೇ, ಅಲ್ಲಿ ನೋಡು. ಈ ದಿವ್ಯ ಕ್ಷೇತ್ರಕ್ಕೆ ಸಮೀಪವಿದ್ದ ಆ ಗಿರಿಯ ಕಂದರದಲ್ಲಿ ಹಾರಿ ಬೀಳುವ ನೀರಿನ ಅರ್ಧಿಗೆ ಹೊಂದಿ ಅಲ್ಲಿ ನಿತ್ಯ ಮುಕ್ತರಾದ ಸಿದ್ಧರು ವಾಸ ಮಾಡಿಕೊಂಡಿದ್ದಾರೆ. ಅವರೊಂದಿಗೆ ಒಲಿಸಿಕೊಂಡ ಅಷ್ಟಮಾತ್ರಿಕೆಯ ಗಣವುಂಟು. ಶಿವನೇ ನೆಲ ನಿಂತ ಆ ತಾಣದಲ್ಲಿ ಕನ್ನಿಕಾ ಪರಮೇಶ್ವರಿ ತಪಗೈದಳಂತೆ. ಕಾರಣ ಆ ಚಿತ್ರವನ್ನು ನಿನ್ನ ಮನದೆದರು ತಂದು ನಮಸ್ಕರಿಸು ಪುಣ್ಯ ಸ್ಥಳಕ್ಕೆ, ಸಿದ್ಧರ ಕೊಳ್ಳಕ್ಕೆ. ಅದರ ಆಚೆ ಕಾಣುವುದೇ ಒಂಟಿಕಾಲನ ಮಂಟೇಶ್ವರನ ಪಿಂಡ. ಮರ್ತರಿಗೆ ಕಾಣದೆಯ ಅಮರ್ತ ಭೂಮಿಕೆಯಲ್ಲಿ ನೆಲೆ ನಿಂತನಾ ಶರಣ. ನಮಸ್ಕರಿಸು ಈ ಸ್ಥಳಕ್ಕೆ, ಸಿದ್ಧರ ಕೊಳ್ಳಕ್ಕೆ.
ರಾಜನ್, ಈ ಗಿರಿಯ ಕಂದರದಲ್ಲಿ ದೊಡ್ಡ ಗುಡ್ಡ ಒಂದಿದೆ. ಆ ರಮ್ಯವಾದ ಕಾಡು ಕಂಗೊಳಿಸುತ್ತಿದೆ. ಕಾಡಿನಲ್ಲಿ ನಾಡಿನಲ್ಲಿ ಮುಂದೊಂದು ದಿನ ಸಾಹಿತ್ಯ, ಸಂಗೀತ, ಸಂಸ್ಕೃತಿಗಳ ಪ್ರತೀಕವಾಗಿ ಸಕಲ ಪ್ರಪಂಚವೇ ಕೈ ಎತ್ತಿ ಮುಗಿಯುವ ಶಿವಯೋಗ ಮಂದಿರದಲ್ಲಿ ಜನ್ಮ ತಾಳುತ್ತದೆ. ಮಹಾಪುರುಷರ ಪ್ರಭಾವದಿಂದ ಈ ನಾಡು ಜಾಗೃತಗೊಳ್ಳುತ್ತದೆ. ಮುಂದೊಂದು ದಿನ ಮಹಾಂತ ಶಿವಯೋಗಿಗಳೊಬ್ಬರು ಈ ಪುಣ್ಯ ಭೂಮಿಯಲ್ಲಿ ಜನಿಸಿ ಅನಿಷ್ಟ, ಅಹಂಕಾರ, ದುರ್ವಿಚಾರಗಳೆಂಬ ತಮ್ಮ ಜೋಳಿಗೆಯಲ್ಲಿ ಹಾಕಿಕೊಂಡು ಅಣ್ಣನವರು ಬಿತ್ತರಿಸಿದ ತತ್ವಗಳನ್ನೇ ಮತ್ತೆ ನಾಡಿಗೆ ಬಿತ್ತರಿಸುವ ಚಿತ್ತರಿಗೆ ಚಿಚ್ಚೋತಿಯಾಗಿ ಬೆಳಗುವರು. ಶ್ರೀ ಗುರು ಮಹಾಂತ ದೇವ. ಗುರುಗಳೇ, ನಿಮ್ಮ ಕರುಣೆಯಿಂದ ಒಲೆಯಿದಿ ಪುಣ್ಯ. ಈ ದಿವ್ಯ ಶಾಂತಿಯ ಮುಂದೆ ದಾರಿದ್ರ್ಯವಲ್ಲವೇ ಆ ನಾಗರಿಕ ಜೀವನ? ಸತ್ಯವನ್ನೇ ನುಡಿದೆ ಮಗನೇ. ಚಿತ್ತಕ್ಕೆ ಸಮಾಧಿಯನ್ನಿತ್ತು ಉಪನಿಷತ್ತುಗಳ ಮಹಾಮಂತ್ರಗಳನ್ನು ಹೃದಯದಲ್ಲಿ ನಿಲ್ಲಿಸಿಕೊಂಡು ಜಗದೀಶ್ವರನನ್ನು ಮೈಮೈಯನ್ನು ತಿಳಿಸಿಕೊಡುವುದೇ ಪುಣ್ಯಸ್ಥಳ. ರುದ್ರ ಮನೋಹರವಾದ ವನ್ಯಶಾಂತಿ, ರುದ್ರ ಮನೋಹರವಾದ ವನ್ಯಶಾಂತಿ. ಸಕಲ ಲೋಕವು, ಸಕಲ ಋಷಿಗಳು ಕೊಂಡಾಡುತ್ತಿಹರು ಈ ಪ್ರಕೃತಿ ಮಾತೆಗೆ. ಪ್ರಕೃತಿ ಮಾತೆಯ ಕೃಪೆಯಿಲ್ಲದೆ ಪುರುಷಾರ್ಥ ದರ್ಶನವಿಲ್ಲ. ತಾಯೇ ಪರಶಿವನ ಜಾಯ ಲೋಕಶಂಕರಿ ಅಭಯಂಕರಿ ತನ್ನ ವರದ ಹಸ್ತವನ್ನೆತ್ತಿ ನಿಂತಿಹಳು ಬಾದಾಮಿಯ ವನದಲ್ಲಿ ಬನಶಂಕರಿ ಎಂಬ ನಾಮದಲ್ಲಿ ನಮಿಸವಳ ಪದ ತಲಕ್ಕೆ. ತಾಯಿ ಸರ್ವಮಂಗಳ, ಎಲ್ಲರನ್ನು ಕಾಪಾಡುತ್ತಾಳೆ. ಸತ್ಯ, ನಿಷ್ಠೆ, ಭಕ್ತಿಯಿಂದ ಭಜಿಸುವವರೆಲ್ಲರನ್ನು ಆ ಗುರು ಮಹಾಂತೇಶನು ಸಂಪತ್ತು, ಆರೋಗ್ಯವನ್ನು ಕರುಣಿಸಲಿ. ಶ್ರೀ ಗುರು ಮಹಾಂತ ದೇವ ಸಕಲರಿಗೆ ಸನ್ಮಂಗಳವನ್ನುಂಟು ಮಾಡಲಿ. ಶ್ರೀ ಗುರು ಮಹಾಂತ ದೇವ, ಶ್ರೀ ಗುರು ಮಹಾಂತ ದೇವ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಜಯ ಜಯ ಗುರುವರ ಕರುಣ ಸಾಗರ, ಜಯ ಜಯ ಗುರುವರ ಕರುಣ ಸಾಗರ, ಜಯ ಜಯ ಗುರುವರ. ಮೂಷಿಕ ವಾಹನ ಮೋದಕ ಹಸ್ತ, ಚಾಮರ ಕರ್ಣ ವಿಳಂಬಿತ ಸೂ